ಸಂಪೂರ್ಣ ಮಾಹಿತಿ ಇಲ್ಲ, ಆದರೆ ತಕ್ಕ ಮಟ್ಟಿಗೆ ಮಾಹಿತಿ ಇದೆ. ಅಲ್ಲಿ ಏನು ಆಗಬೇಕು, ಕಾನೂನು ಪ್ರಕಾರವಾಗಿ ಏನು ಕ್ರಮ ತಗೋಬೇಕು, ಅಲ್ಲಿರ್ತಕ್ಕಂಥ ನಾನು ಐ ಜಿ ಅವರು ಕೂಡ ನಿನ್ನೆ ಸಂಪರ್ಕದಲ್ಲಿ ಮಾತನಾಡಿದ್ದೀನಿ, ಎಸ್ ಪಿ ಅವರು ಕೂಡ ಮಾತನಾಡಿದ್ದೀನಿ. ಅದ್ರ ಜೊತೆಗೆ ಆಲ್ರೆಡಿ ಹೋಮ್ ಮಿನಿಸ್ಟರ್ ಸಾಹೇಬರು ನೇರವಾಗಿ ಮಾತನಾಡಿದ್ರೆ ನಾನು ಭಾವಿಸ್ತಾ ಇದ್ದೀನಿ. ಸೊ ಏನು ಕ್ರಮ ತಗೋಬೇಕು, ಏನು ಕಾನೂನಾತ್ಮಕ ಕ್ರಮ ತಗೋಬೇಕು ಸರ್ಕಾರ ತಗೊಳುತ್ತೆ. ಬಟ್ ಅದು ರಿಪಬ್ಲಿಕ್ ಬಳ್ಳಾರಿ ಮುಟ್ಟಿ ಪಾದಯಾತ್ರೆ ಮಾಡಿದ್ರೆ ಇದು ಯಾರೇ ಪಕ್ಷ ಭೇದ ಮಟ್ಟು ಮಾಡ್ತಾರೆ, ಅದು ನನ್ನ ಸಂಸ್ಕೃತಿ ಬರೋದು ರಾಜ್ಯದಲ್ಲಿ ಕೆಟ್ಟ ಹೆಸರು, ಬ್ಯಾಡ್ ಮೆಸೇಜ್. ಅಲ್ಲ, ಅದು ನಿಜಕ್ಕೂ ಮೇಲ್ನೋಟದಲ್ಲಂತೂ ತಪ್ಪು ಕಾಣ್ತಾ ಇದೆ. ಯಾರೇ ಮಾಡಿದ್ರು ಗೊತ್ತಿಲ್ಲ, ಯಾರು ಮಾಡಿದಾರೆ ನನಗೆ ಗೊತ್ತಿಲ್ಲ. ಆದರೆ ಇದನ್ನು ಸಮರ್ಪಕವಾಗಿ ಒಂದು ತನಿಖೆ ಆದಮೇಲೆ ನಾನು ಮಾತನಾಡ್ಬೋದು. ಅದಕ್ಕಿಂತ ಮುಂಚೆ ಮಾತನಾಡೋದು ಸರಿಯಲ್ಲ. ಅದು ಯಾರು ಗನ್ ಫೈರ್ ಮಾಡಿದರೆ ನನಗೇನು ಮಾಹಿತಿ ಇಲ್ಲ. ಆದರೆ ಯಾರೇ ಮಾಡಿದ್ರು ಅದು ಸರಿಯಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಇಂಥ ಒಂದು ವ್ಯವಸ್ಥೆಗೆ ಕರ್ನಾಟಕ ಆಗಿರಲಿ, ಬಳ್ಳಾರಿ ಜಿಲ್ಲೆಗೆ ಇದು ಸರಿಯಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ನೈದರ್ ಐ ಆಮ್ ಫೇವರಿಂಗ್ ನಾರ್ ಅಗೇನೆಸ್ಟ್, ಬಟ್ ಈ ಪ್ರೊಸೆಸ್ನ, ಈ ಪದ್ಧತಿಯನ್ನು ನಾನು ಖಂಡಿಸ್ತೀನಿ. ಇದು ನನಗೆ ವೈಯಕ್ತಿಕವಾಗಿ ನಾನು ಇದನ್ನ ಖಂಡನೆ ಮಾಡ್ತೀನಿ, ಯಾರೇ ಮಾಡಿದ್ರು. ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೀನಿ. ಅಲ್ಲ, ಏನು ರಾಜಕಾರಣ ದೃಷ್ಟಿಯಿಂದ ಆಗಿದ್ದು, ಯಾವ ದೃಷ್ಟಿಯಿಂದ ಆಗಿದ್ದು ನನಗೆ ಮಾಹಿತಿ ಇಲ್ಲ. ಐ ಜಸ್ಟ್ ಟ್ರೈಯಿಂಗ್ ಟು ಟೆಲ್ ಯು. ಅಲ್ಲ, ಅದೇ ಹೇಳಿದ್ನಲ್ಲ, ಯಾರು ಮಾಡಿದರೆ ನನಗೆ ಮಾಹಿತಿ ಇಲ್ಲ. ಯಾಕಂದರೆ ಕೆಲವರು ಪೊಲೀಸ್ ಗನ್ ಫೈರ್ ಆಗಿದೆ ಅಂತ ಕೆಲವರು ಹೇಳ್ತಾರೆ, ಕೆಲವರು ಪ್ರೈವೇಟ್ ಗನ್ ಮ್ಯಾನ್ ಫೈರ್ ಆಗಿದೆ ಅಂತ ಹೇಳ್ತಾರೆ. ನನಗೆ ಮಾಹಿತಿ ಇಲ್ಲ. ನಿನ್ನೆ ನೈಟ್ ಅಷ್ಟೇ ಮಾಹಿತಿ ಬಂದಿದೆ, ಸಂಪೂರ್ಣ ಮಾಹಿತಿ ನನಗಿಲ್ಲ. ಪೊಲೀಸ್ ಮಾಡಿದ್ರಾಗಿರಲಿ ಅಥವಾ ಪ್ರೈವೇಟ್ ಗನ್ ಮ್ಯಾನ್ ಮಾಡಿದ್ರು, ಈ ಸಂಸ್ಕೃತಿ ಕರ್ನಾಟಕಕ್ಕೆ, ನಮ್ಮ ದೇಶಕ್ಕೆ, ಅದು ವಿಶೇಷವಾಗಿ ನಮ್ಮ ಬಳ್ಳಾರಿ ಜಿಲ್ಲೆಗೆ ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಅಲ್ಲ, ಅದಿದ್ರೆ ಅದೇ ಗೊತ್ತಿಲ್ಲ, ನನಗೆ ಮಾಹಿತಿ ಇಲ್ಲಮ್ಮ. ಸೊ ಅದಕ್ಕೆ ಸಮರ್ಪಕವಾಗಿ ಸಚಿವರು, ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬರು ಉತ್ತರ ಕೊಡ್ತಾರೆ. ಸಂಪೂರ್ಣ ಮಾಹಿತಿ ಇಲ್ಲ, ಆದರೆ ತಕ್ಕ ಮಟ್ಟಿಗೆ ಮಾಹಿತಿ ಇದೆ. ಅಲ್ಲಿ ಏನು ಆಗಬೇಕು, ಕಾನೂನು ಪ್ರಕಾರವಾಗಿ ಏನು ಕ್ರಮ ತಗೋಬೇಕು, ಅಲ್ಲಿರ್ತಕ್ಕಂಥ ನಾನು ಐ ಜಿ ಅವರು ಕೂಡ ನಿನ್ನೆ ಸಂಪರ್ಕದಲ್ಲಿ ಮಾತನಾಡಿದ್ದೀನಿ, ಎಸ್ ಪಿ ಅವರು ಕೂಡ ಮಾತನಾಡಿದ್ದೀನಿ. ಅದ್ರ ಜೊತೆಗೆ ಆಲ್ರೆಡಿ ಹೋಮ್ ಮಿನಿಸ್ಟರ್ ಸಾಹೇಬರು ನೇರವಾಗಿ ಮಾತನಾಡಿದ್ರೆ ನಾನು ಭಾವಿಸ್ತಾ ಇದ್ದೀನಿ. ಸೊ ಏನು ಕ್ರಮ ತಗೋಬೇಕು, ಏನು ಕಾನೂನಾತ್ಮಕ ಕ್ರಮ ತಗೋಬೇಕು ಸರ್ಕಾರ ತಗೊಳುತ್ತೆ. ಬಟ್ ಅದು ರಿಪಬ್ಲಿಕ್ ಬಳ್ಳಾರಿ ಮುಟ್ಟಿ ಪಾದಯಾತ್ರೆ ಮಾಡಿದ್ರೆ ಇದು ಯಾರೇ ಪಕ್ಷ ಭೇದ ಮಟ್ಟು ಮಾಡ್ತಾರೆ, ಅದು ನನ್ನ ಸಂಸ್ಕೃತಿ ಬರೋದು ರಾಜ್ಯದಲ್ಲಿ ಕೆಟ್ಟ ಹೆಸರು, ಬ್ಯಾಡ್ ಮೆಸೇಜ್. ಅಲ್ಲ, ಅದು ನಿಜಕ್ಕೂ ಮೇಲ್ನೋಟದಲ್ಲಂತೂ ತಪ್ಪು ಕಾಣ್ತಾ ಇದೆ. ಯಾರೇ ಮಾಡಿದ್ರು ಗೊತ್ತಿಲ್ಲ, ಯಾರು ಮಾಡಿದಾರೆ ನನಗೆ ಗೊತ್ತಿಲ್ಲ. ಆದರೆ ಇದನ್ನು ಸಮರ್ಪಕವಾಗಿ ಒಂದು ತನಿಖೆ ಆದಮೇಲೆ ನಾನು ಮಾತನಾಡ್ಬೋದು. ಅದಕ್ಕಿಂತ ಮುಂಚೆ ಮಾತನಾಡೋದು ಸರಿಯಲ್ಲ. ಅದು ಯಾರು ಗನ್ ಫೈರ್ ಮಾಡಿದರೆ ನನಗೇನು ಮಾಹಿತಿ ಇಲ್ಲ. ಆದರೆ ಯಾರೇ ಮಾಡಿದ್ರು ಅದು ಸರಿಯಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಇಂಥ ಒಂದು ವ್ಯವಸ್ಥೆಗೆ ಕರ್ನಾಟಕ ಆಗಿರಲಿ, ಬಳ್ಳಾರಿ ಜಿಲ್ಲೆಗೆ ಇದು ಸರಿಯಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ನೈದರ್ ಐ ಆಮ್ ಫೇವರಿಂಗ್ ನಾರ್ ಅಗೇನೆಸ್ಟ್, ಬಟ್ ಈ ಪ್ರೊಸೆಸ್ನ, ಈ ಪದ್ಧತಿಯನ್ನು ನಾನು ಖಂಡಿಸ್ತೀನಿ. ಇದು ನನಗೆ ವೈಯಕ್ತಿಕವಾಗಿ ನಾನು ಇದನ್ನ ಖಂಡನೆ ಮಾಡ್ತೀನಿ, ಯಾರೇ ಮಾಡಿದ್ರು. ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೀನಿ. ಅಲ್ಲ, ಏನು ರಾಜಕಾರಣ ದೃಷ್ಟಿಯಿಂದ ಆಗಿದ್ದು, ಯಾವ ದೃಷ್ಟಿಯಿಂದ ಆಗಿದ್ದು ನನಗೆ ಮಾಹಿತಿ ಇಲ್ಲ. ಐ ಜಸ್ಟ್ ಟ್ರೈಯಿಂಗ್ ಟು ಟೆಲ್ ಯು. ಅಲ್ಲ, ಅದೇ ಹೇಳಿದ್ನಲ್ಲ, ಯಾರು ಮಾಡಿದರೆ ನನಗೆ ಮಾಹಿತಿ ಇಲ್ಲ. ಯಾಕಂದರೆ ಕೆಲವರು ಪೊಲೀಸ್ ಗನ್ ಫೈರ್ ಆಗಿದೆ ಅಂತ ಕೆಲವರು ಹೇಳ್ತಾರೆ, ಕೆಲವರು ಪ್ರೈವೇಟ್ ಗನ್ ಮ್ಯಾನ್ ಫೈರ್ ಆಗಿದೆ ಅಂತ ಹೇಳ್ತಾರೆ. ನನಗೆ ಮಾಹಿತಿ ಇಲ್ಲ. ನಿನ್ನೆ ನೈಟ್ ಅಷ್ಟೇ ಮಾಹಿತಿ ಬಂದಿದೆ, ಸಂಪೂರ್ಣ ಮಾಹಿತಿ ನನಗಿಲ್ಲ. ಪೊಲೀಸ್ ಮಾಡಿದ್ರಾಗಿರಲಿ ಅಥವಾ ಪ್ರೈವೇಟ್ ಗನ್ ಮ್ಯಾನ್ ಮಾಡಿದ್ರು, ಈ ಸಂಸ್ಕೃತಿ ಕರ್ನಾಟಕಕ್ಕೆ, ನಮ್ಮ ದೇಶಕ್ಕೆ, ಅದು ವಿಶೇಷವಾಗಿ ನಮ್ಮ ಬಳ್ಳಾರಿ ಜಿಲ್ಲೆಗೆ ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಅಲ್ಲ, ಅದಿದ್ರೆ ಅದೇ ಗೊತ್ತಿಲ್ಲ, ನನಗೆ ಮಾಹಿತಿ ಇಲ್ಲಮ್ಮ. ಸೊ ಅದಕ್ಕೆ ಸಮರ್ಪಕವಾಗಿ ಸಚಿವರು, ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬರು ಉತ್ತರ ಕೊಡ್ತಾರೆ. ಸಂಪೂರ್ಣ ಮಾಹಿತಿ ಇಲ್ಲ, ಆದರೆ ತಕ್ಕ ಮಟ್ಟಿಗೆ ಮಾಹಿತಿ ಇದೆ. ಅಲ್ಲಿ ಏನು ಆಗಬೇಕು, ಕಾನೂನು ಪ್ರಕಾರವಾಗಿ ಏನು ಕ್ರಮ ತಗೋಬೇಕು, ಅಲ್ಲಿರ್ತಕ್ಕಂಥ ನಾನು ಐ ಜಿ ಅವರು ಕೂಡ ನಿನ್ನೆ ಸಂಪರ್ಕದಲ್ಲಿ ಮಾತನಾಡಿದ್ದೀನಿ, ಎಸ್ ಪಿ ಅವರು ಕೂಡ ಮಾತನಾಡಿದ್ದೀನಿ. ಅದ್ರ ಜೊತೆಗೆ ಆಲ್ರೆಡಿ ಹೋಮ್ ಮಿನಿಸ್ಟರ್ ಸಾಹೇಬರು ನೇರವಾಗಿ ಮಾತನಾಡಿದ್ರೆ ನಾನು ಭಾವಿಸ್ತಾ ಇದ್ದೀನಿ. ಸೊ ಏನು ಕ್ರಮ ತಗೋಬೇಕು, ಏನು ಕಾನೂನಾತ್ಮಕ ಕ್ರಮ ತಗೋಬೇಕು ಸರ್ಕಾರ ತಗೊಳುತ್ತೆ. ಬಟ್ ಅದು ರಿಪಬ್ಲಿಕ್ ಬಳ್ಳಾರಿ ಮುಟ್ಟಿ ಪಾದಯಾತ್ರೆ ಮಾಡಿದ್ರೆ ಇದು ಯಾರೇ ಪಕ್ಷ ಭೇದ ಮಟ್ಟು ಮಾಡ್ತಾರೆ, ಅದು ನನ್ನ ಸಂಸ್ಕೃತಿ ಬರೋದು ರಾಜ್ಯದಲ್ಲಿ ಕೆಟ್ಟ ಹೆಸರು, ಬ್ಯಾಡ್ ಮೆಸೇಜ್. ಅಲ್ಲ, ಅದು ನಿಜಕ್ಕೂ ಮೇಲ್ನೋಟದಲ್ಲಂತೂ ತಪ್ಪು ಕಾಣ್ತಾ ಇದೆ. ಯಾರೇ ಮಾಡಿದ್ರು ಗೊತ್ತಿಲ್ಲ, ಯಾರು ಮಾಡಿದಾರೆ ನನಗೆ ಗೊತ್ತಿಲ್ಲ. ಆದರೆ ಇದನ್ನು ಸಮರ್ಪಕವಾಗಿ ಒಂದು ತನಿಖೆ ಆದಮೇಲೆ ನಾನು ಮಾತನಾಡ್ಬೋದು. ಅದಕ್ಕಿಂತ ಮುಂಚೆ ಮಾತನಾಡೋದು ಸರಿಯಲ್ಲ. ಅದು ಯಾರು ಗನ್ ಫೈರ್ ಮಾಡಿದರೆ ನನಗೇನು ಮಾಹಿತಿ ಇಲ್ಲ. ಆದರೆ ಯಾರೇ ಮಾಡಿದ್ರು ಅದು ಸರಿಯಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಇಂಥ ಒಂದು ವ್ಯವಸ್ಥೆಗೆ ಕರ್ನಾಟಕ ಆಗಿರಲಿ, ಬಳ್ಳಾರಿ ಜಿಲ್ಲೆಗೆ ಇದು ಸರಿಯಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ನೈದರ್ ಐ ಆಮ್ ಫೇವರಿಂಗ್ ನಾರ್ ಅಗೇನೆಸ್ಟ್, ಬಟ್ ಈ ಪ್ರೊಸೆಸ್ನ, ಈ ಪದ್ಧತಿಯನ್ನು ನಾನು ಖಂಡಿಸ್ತೀನಿ. ಇದು ನನಗೆ ವೈಯಕ್ತಿಕವಾಗಿ ನಾನು ಇದನ್ನ ಖಂಡನೆ ಮಾಡ್ತೀನಿ, ಯಾರೇ ಮಾಡಿದ್ರು. ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೀನಿ. ಅಲ್ಲ, ಏನು ರಾಜಕಾರಣ ದೃಷ್ಟಿಯಿಂದ ಆಗಿದ್ದು, ಯಾವ ದೃಷ್ಟಿಯಿಂದ ಆಗಿದ್ದು ನನಗೆ ಮಾಹಿತಿ ಇಲ್ಲ. ಐ ಜಸ್ಟ್ ಟ್ರೈಯಿಂಗ್ ಟು ಟೆಲ್ ಯು. ಅಲ್ಲ, ಅದೇ ಹೇಳಿದ್ನಲ್ಲ, ಯಾರು ಮಾಡಿದರೆ ನನಗೆ ಮಾಹಿತಿ ಇಲ್ಲ. ಯಾಕಂದರೆ
ಕೆಲವರು ಪೊಲೀಸ್ ಗನ್ ಫೈರ್ ಆಗಿದೆ ಅಂತ ಕೆಲವರು ಹೇಳ್ತಾರೆ, ಕೆಲವರು ಪ್ರೈವೇಟ್ ಗನ್ ಮ್ಯಾನ್ ಫೈರ್ ಆಗಿದೆ ಅಂತ ಹೇಳ್ತಾರೆ. ನನಗೆ ಮಾಹಿತಿ ಇಲ್ಲ. ಇನ್ನು ನೈಟ್ ಅಷ್ಟೇ ಮಾಹಿತಿ ಬಂದಿದೆ, ಸಂಪೂರ್ಣ ಮಾಹಿತಿ ನನಗಿಲ್ಲ. ಪೊಲೀಸ್ ಮಾಡಿದ್ರಾಗಿರಲಿ ಅಥವಾ ಪ್ರೈವೇಟ್ ಗನ್ ಮ್ಯಾನ್ ಮಾಡಿದ್ರು, ಈ ಸಂಸ್ಕೃತಿ ಕರ್ನಾಟಕಕ್ಕೆ, ನಮ್ಮ ದೇಶಕ್ಕೆ, ಅದು ವಿಶೇಷವಾಗಿ ನಮ್ಮ ಬಳ್ಳಾರಿ ಜಿಲ್ಲೆಗೆ ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಅಲ್ಲ, ಅದಿದ್ರೆ ಅದೇ ಗುರುತಿಲ್ಲ, ನನಗೆ ಮಾಹಿತಿ ಇಲ್ಲಮ್ಮ. ಸೊ ಅದಕ್ಕೆ ಸಮರ್ಪಕವಾಗಿ ಸಚಿವರು, ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬರು ಉತ್ತರ ಕೊಡ್ತಾರೆ. ಸಂಪೂರ್ಣ ಮಾಹಿತಿ ಇಲ್ಲ, ಆದರೆ ತಕ್ಕ ಮಟ್ಟಿಗೆ ಮಾಹಿತಿ ಇದೆ. ಅಲ್ಲಿ ಏನು ಆಗಬೇಕು, ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು, ಅಲ್ಲಿರ್ತಕ್ಕಂಥ ನಾನು IG ಅವರು ಕೂಡ ನಿನ್ನೆ ಸಂಪರ್ಕದಲ್ಲಿ ಮಾತನಾಡಿದ್ದೀನಿ, SP ಅವರು ಕೂಡ ಮಾತನಾಡಿದ್ದೀನಿ. ಅದ್ರ ಜೊತೆಗೆ ಆಲ್ರೆಡಿ ಹೋಮ್ ಮಿನಿಸ್ಟರ್ ಸಾಹೇಬರು ನೇರವಾಗಿ ಮಾತನಾಡಿದ್ರೆ ನಾನು ಭಾವಿಸ್ತಾ ಇದ್ದೀನಿ. ಸೊ ಏನು ಕ್ರಮ ತಗೋಬೇಕು, ಏನು ಕಾನೂನಾತ್ಮಕ ಕ್ರಮ ತಗೋಬೇಕು, ಸರ್ಕಾರ ತಗೊಳುತ್ತೆ. ಬಟ್ ಅದು ರಿಪಬ್ಲಿಕ್ ಬಳ್ಳಾರಿ ಮಟ್ಟಿ ಪಾದಯಾತ್ರೆ ಮಾಡಿದ್ರೆ ಇದು ಯಾರೇ ಪಕ್ಷ ಭೇದ ಮಾಡ್ತಾರೆ, ಅದು ಗನ್ ಸಂಸ್ಕೃತಿ ಬರೋದು ರಾಜ್ಯದಲ್ಲಿ ಕೆಟ್ಟ ಹೆಸರು. ಅಲ್ಲ, ಅದು ನಿಜಕ್ಕೂ ಮೇಲ್ನೋಟದಲ್ಲಂತೂ ತಪ್ಪು ಕಾಣ್ತಾ ಇದೆ. ಯಾರೇ ಮಾಡಿದ್ರು ಗೊತ್ತಿಲ್ಲ, ಯಾರು ಮಾಡಿದಾರೆ ನನಗೆ ಗೊತ್ತಿಲ್ಲ. ಆದರೆ ಇದನ್ನು ಸಮರ್ಪಕವಾಗಿ ಒಂದು ತನಿಖೆ ಆದಮೇಲೆ ನಾನು ಮಾತನಾಡ್ಬೋದು. ಅದಕ್ಕಿಂತ ಮುಂಚೆ ಮಾತನಾಡೋದು ಸರಿಯಲ್ಲ. ಅದು ಯಾರು ಗನ್ ಫೈರ್ ಮಾಡಿದ್ದಾರೆ ನನಗೇನು ಮಾಹಿತಿ ಇಲ್ಲ. ಆದರೆ ಯಾರೇ ಮಾಡಿದ್ರು ಅದು ಸರಿಯಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಇಂಥ ಒಂದು ವ್ಯವಸ್ಥೆಗೆ ಕರ್ನಾಟಕ ಆಗಿರಲಿ, ಬಳ್ಳಾರಿ ಜಿಲ್ಲೆಗೆ ಇದು ಸರಿಯಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ನೈದರ್ ಐ ಆಮ್ ಫೇವರಿಂಗ್ ನಾರ್ ಅಗೇನೆಸ್ಟ್, ಬಟ್ ಈ ಪ್ರೊಸೆಸ್ನ, ಈ ಪದ್ಧತಿಯನ್ನು ನಾನು ಖಂಡಿಸ್ತೀನಿ. ಇದು ನನಗೆ ವೈಯಕ್ತಿಕವಾಗಿ ನಾನು ಇದನ್ನ ಖಂಡನೆ ಮಾಡ್ತೀನಿ, ಯಾರೇ ಮಾಡಿದ್ರು ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೀನಿ. ಅಲ್ಲ, ಏನು ರಾಜಕಾರಣ ದೃಷ್ಟಿಯಿಂದ ಆಗಿದೆ, ಯಾವ ದೃಷ್ಟಿಯಿಂದ ಆಗಿದೆ ನನಗೆ ಮಾಹಿತಿ ಇಲ್ಲ. ನಾನು ಜಸ್ಟ್ ಟ್ರೈ ಟು ಟೆಲ್ ಯು. ಅಲ್ಲ, ಅದೇ ಹೇಳಿದ್ನಲ್ಲ, ಯಾರು ಮಾಡಿದರೆ ನನಗೆ ಮಾಹಿತಿ ಇಲ್ಲ. ಯಾಕಂದರೆ ಕೆಲವರು ಪೊಲೀಸ್ ಗನ್ ಫೈರ್ ಆಗಿದೆ ಅಂತ ಕೆಲವರು ಹೇಳ್ತಾರೆ, ಕೆಲವರು ಪ್ರೈವೇಟ್ ಗನ್ ಮ್ಯಾನ್ ಫೈರ್ ಆಗಿದೆ ಅಂತ ಹೇಳ್ತಾರೆ. ನನಗೆ ಮಾಹಿತಿ ಇಲ್ಲ. ಇನ್ನು ನೈಟ್ ಅಷ್ಟೇ ಮಾಹಿತಿ ಬಂದಿದೆ, ಸಂಪೂರ್ಣ ಮಾಹಿತಿ ನನಗಿಲ್ಲ. ಪೊಲೀಸ್ ಮಾಡಿದ್ರಾಗಿರಲಿ ಅಥವಾ ಪ್ರೈವೇಟ್ ಗನ್ ಮ್ಯಾನ್ ಮಾಡಿದ್ರು, ಈ ಸಂಸ್ಕೃತಿ ಕರ್ನಾಟಕಕ್ಕೆ, ನಮ್ಮ ದೇಶಕ್ಕೆ, ಅದು ವಿಶೇಷವಾಗಿ ನಮ್ಮ ಬಳ್ಳಾರಿ ಜಿಲ್ಲೆಗೆ ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಅಲ್ಲ, ಅದಿದ್ರೆ ಅದೇ ಗುರುತಿಲ್ಲ, ನನಗೆ ಮಾಹಿತಿ ಇಲ್ಲಮ್ಮ. ಸೊ ಅದಕ್ಕೆ ಸಮರ್ಪಕವಾಗಿ ಸಚಿವರು, ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬರು ಉತ್ತರ ಕೊಡ್ತಾರೆ.